ಮಾಜಿ ಸಚಿವ ಪ್ರಭು ಚವ್ಹಾಣ್ ಇವರ ಪುತ್ರ ಮದುವೆ ಆಗ್ತೀನಿ ಅಂತೇಳಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ನನ್ನನ್ನು ಲೈಂಗಿಕವಾಗಿ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಈಗ ಹುಡುಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ಏನಾಗಿದೆ? ಕಂಪ್ಲೇಂಟ್ ಕೊಟ್ರ? ಮಹಿಳಾ ಆಯೋಗಕ್ಕೆ ಏನಾದರೂ ಹೇಳಿದ್ರ? ಪ್ರಭು ಚವ್ಹಾಣ್ ಅವ್ರು ಏನು ಹೇಳ್ತಾ ಇದ್ದಾರೆ ವಿಚಾರದಲ್ಲಿ? ಸ್ಟೋರಿ ಇಲ್ಲಿದೆ. ಮದುವೆ ಹೆಸರಲ್ಲಿ ವಂಚಿಸಿದ್ರ? ಪ್ರಭು ಚವ್ಹಾಣ್ ಪುತ್ರ ಲೈಂಗಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ರ? ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರು. ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ಯುವತಿಯೊಬ್ಬಳು ಗಂಭೀರ ಆರೋಪ ಮಾಡಿದ್ದಾಳೆ. ಮಾಜಿ ಸಚಿವರ ಪುತ್ರ ಪ್ರತೀಕ್ ಚವ್ಹಾಣ್ ಮದುವೆಯಾಗೋದಾಗಿ ನಂಬಿಸಿ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಅಂತ ಆರೋಪಿಸಿ ಸಂತ್ರಸ್ತ ಯುವತಿ ನ್ಯಾಯಕ್ಕಾಗಿ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾಳೆ. ಯುವತಿ ಕೊಟ್ಟ ದೂರಿನಲ್ಲಿ ಏನಿದೆ? ಬೀದರ್ ಜಿಲ್ಲೆ ಔರಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಹಾಗೂ ಯುವತಿಗೆ 2023ರ ಡಿಸೆಂಬರ್ನಲ್ಲಿ ನಿಶ್ಚಿತಾರ್ಥ ಆಗಿತ್ತು. ಪ್ರಭು ಚವ್ಹಾಣ್ ಮನೆಯಲ್ಲೇ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದಿತ್ತು. ಎಂಗೇಜ್ಮೆಂಟ್ ನಂತರ ಪ್ರತೀಕ್ ಜೊತೆ ಹೊಂದಾಣಿಕೆಗಾಗಿ ಬೇರೆ ಬೇರೆ ಸ್ಥಳಗಳಿಗೆ ಯುವತಿಯನ್ನು ಕಳಿಸಿಕೊಡಲಾಗಿತ್ತು. ಮಹಾರಾಷ್ಟ್ರದ ಲಾತೂರ್ಗೆ 3-4 ಬಾರಿ ಪ್ರತೀಕ್ ಕರೆದುಕೊಂಡು ಹೋಗಿದ್ದರು. ನನ್ನ ಜೊತೆ ಆ ಸಂದರ್ಭದಲ್ಲಿ ಪ್ರತೀಕ್ ಲೈಂಗಿಕ ಕ್ರಿಯೆ ನಡೆಸಿದರೆ ತಪ್ಪಿಲ್ಲ ಅಂತ ಒತ್ತಾಯಿಸಿ ದೈಹಿಕ ಸಂಪರ್ಕ ಮಾಡಿದರು. ನಾನು ಅವರ ಒತ್ತಾಯಕ್ಕೆ ಸಹಕರಿಸಿದೆ ಅಂತ ಯುವತಿ ಹೇಳಿದ್ದಾರೆ. ಅಲ್ಲದೆ ಬಳಿಕ 2024ರ ಜನವರಿಯಲ್ಲಿ ವಿಮಾನದ ಮೂಲಕ ಶಿರಡಿಗೆ ಹೋಗಿದ್ವು. ಖಾಸಗಿ ಹೋಟೆಲ್ನಲ್ಲಿ 4 ತಂಗಿದ್ವು. ನಾನು ಮತ್ತು ಪ್ರತೀಕ್ ಒಂದೇ ರೂಮ್ನಲ್ಲಿ ಇದ್ವು. ಆಗಲೂ ಪ್ರತೀಕ್ ಲೈಂಗಿಕ ಸಂಪರ್ಕ ಮಾಡಿದ್ದಾರೆ. ನಂತರ ಮದುವೆಗೆ ಒತ್ತಾಯ ಮಾಡಿದ್ರೆ ಅವರು ಮುಂದೂಡುತ್ತಲೇ ಬಂದಿದ್ದಾರೆ. ನನ್ನ ಕನ್ಯತ್ವದ ಬಗ್ಗೆಯೂ ಅವರು ಪ್ರಶ್ನೆ ಮಾಡಿದ್ದಾರೆ ಅಂತ ಮಹಿಳಾ ಆಯೋಗಕ್ಕೆ ಕೊಟ್ಟ ದೂರಿನಲ್ಲಿ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ. 25 दिसंबर को मेरी इंगेजमेंट हुई थी 2023 में. शादी की डेट के लिए गए थे तो वो शादी के लिए मना कर रहे, इसलिए मैंने यहाँ पे महिला आयोग में मैंने कंप्लेन दी है. अभी देखते वो क्या करते हैं. ಯುವತಿ ಕುಟುಂಬಕ್ಕೆ ನಿಂದನೆ. ಪೊಲೀಸರು ದೂರು ಸ್ವೀಕರಿಸುತ್ತಿಲ್ವಾ? ಇದೇ ತಿಂಗಳ 5ನೇ ತಾರೀಕಿನ ಸಂಜೆ 7:30ಕ್ಕೆ ಪ್ರಭು ಚವ್ಹಾಣ್ ಮನೆಗೆ ನನ್ನ ಪೋಷಕರು ಭೇಟಿ ಕೊಟ್ಟು ಪ್ರಶ್ನೆ ಮಾಡಿದಾಗ 2 ಕುಟುಂಬಗಳ ಮಧ್ಯೆ ವಾಗ್ವಾದ ನಡೆದಿದೆ. ನನ್ನ ಕುಟುಂಬಸ್ಥರನ್ನ ನಿಂದಿಸಿರೋದಾಗಿ ಯುವತಿ ಆರೋಪಿಸಿದ್ದಾರೆ. ಈ ಬಗ್ಗೆ ಮರುದಿನ ಔರಾದ್ನ ಹೋಕ್ರಾನ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದರೆ ಪೊಲೀಸರು ದೂರನ್ನು ಸ್ವೀಕಾರ ಮಾಡಿಲ್ಲ ಅಂತ ಯುವತಿ ಮತ್ತು ಕುಟುಂಬ ಆರೋಪಿಸಿದೆ. हमने कंप्लेन दे दी है, उनके ऊपर एफआईआर फटना चाहिए करके, और प्रतीक प्रभु चव्हाण के ऊपर, जो एक्स मिनिस्टर प्रभु चव्हाण का बेटा है प्रतीक चव्हाण, उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है. अभी वो धीरे धीरे बाहर आएगा. अभी फ़िलहाल हमने तो कंप्लेन किया है महिला आयोग में जाके. हम पुलिस को भी दे सकते थे, बट पुलिस लोगों को उन्होंने सब मतलब करने नहीं दे रहा है, उधर के लोकल लोगों को. तो हमने महिला आयोग का सपोर्ट लिया है. महिला आयोग में हमने आज कंप्लेन दिया है. अभी देखते हैं आगे क्या होगा. हमें जस्टिस चाहिए, इसलिए हम बेंगलोर आए और अभी आज कंप्लेन दे दी. ಪಬ್ಲಿಕ್ ಟಿವಿಗೆ ಪ್ರಭು ಚವ್ಹಾಣ್ ಫಸ್ಟ್ ರಿಯಾಕ್ಷನ್. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ. ನನ್ನ ಮಗ ತಪ್ಪೇ ಮಾಡಿಲ್ಲ ಎಂದ ಪ್ರಭು ಚವ್ಹಾಣ್. ತಮ್ಮ ಮತ್ತು ತಮ್ಮ ಪುತ್ರನ ಮೇಲೆ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿರುವ ಬಗ್ಗೆ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ. ನನ್ನನ್ನು ರಾಜಕೀಯವಾಗಿ ಮುಗಿಸಲು ನಮ್ಮವರೇ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಿದೆ. ಸೂಕ್ತ ಸಮಯದಲ್ಲಿ ನಾನು ದಾಖಲಾತಿ ಬಿಡುಗಡೆ ಮಾಡುತ್ತೇನೆ ಅಂತ ತಿಳಿಸಿದರು. ಆ ಹುಡುಗಿ ಜೊತೆ ನಿಶ್ಚಿತಾರ್ಥ ನಡೆದಿದ್ದು ಸತ್ಯ, ಆದರೆ ನನ್ನ ಮಗ ಆಕೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋದು ಸುಳ್ಳು. ಆಕೆ ನನಗೂ ಮಗಳಿದ್ದ ಹಾಗೆ. ಅದ್ಧೂರಿಯಾಗಿ ನಾವು ಎಂಗೇಜ್ಮೆಂಟ್ ಮಾಡಿದ್ವಿ. 2 ಕುಟುಂಬ ಸೇರಿಯೇ ಮದುವೆಯನ್ನು ರದ್ದು ಮಾಡಿದ್ದೇವೆ ಎಂದಿದ್ದಾರೆ. ಹುಡುಗಿ ಮತ್ತು ಕುಟುಂಬದ ಜೊತೆ 1 ವರ್ಷದ ಹಿಂದೆಯೇ ಮಾತುಕತೆಯಾಗಿ ಒಪ್ಪಿಗೆಯಿಂದಲೇ ಮದುವೆ ರದ್ದು ಮಾಡಿದ್ದೇವೆ ಅಂತ ಪ್ರಭು ಚವ್ಹಾಣ್ ಹೇಳಿದ್ದಾರೆ. ಫೋನ್ ಮಾಡ್ತಿರ್ತೀನಿ, ಎಂಗೇಜ್ಮೆಂಟ್ ಆಗಿದೆ ನಿಜ. ಹುಡುಗಿನ ಮಗಳು ತರ ನಮ್ಮ ಮಗಳು ಅವ್ರ ಮಗಳು ತರ 1 ವರ್ಷ ಆದ್ಮೇಲೆ ಅವರು ಈ ಟೀಮ್ ಯಾವ ಟೀಮ್ ಮಾಡ್ತಾರೆ ಈ ಟೀಮೇ ಬದನ ಮಾಡಿದ್ರು. ಈ ಟೀಮೇ ಸರ್ ನಮ್ಮ ದೇವ್ರಾಗ ಹಾಕ್ತೀನಿ, ನಮ್ಮ ಮಗ ಮಾಡಿಲ್ಲ, ನಮ್ಮ ಸಂಸ್ಕಾರ ಹಿಂಗೆ ಇಲ್ಲ. ರಾಜಕೀಯ ಪ್ರೇರಿತವಾಗಿ ನಮ್ದೇ ಜನ ಅವ್ರ ಮನೆಗೆ ಹೋಗಿ ಮಾಡ್ಯಾರ. ಅವ್ರು ನಮ್ ಡ್ಯಾಮೇಜ್ ಆಗ್ಬೇಕು ನಮ್ಮ ಆಸ್ಪತ್ರೆಗೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ MLA ಇದ್ದೀನಿ ಹಾಗಾಗಿ ಅವ್ರು ಮಾಡ್ತಾ ಇದ್ದಾರೆ. ಪ್ರಕರಣದ ಕುರಿತು ಮಹಿಳಾ ಆಯೋಗ ಬೀದರ್ ಎಸ್ಪಿಗೆ ಪತ್ರ ಬರೆದಿದೆ. ಕಾನೂನು ಕ್ರಮ ಜರುಗಿಸಿ ಯುವತಿಗೆ ರಕ್ಷಣೆ ಕೊಡಬೇಕು ಅಂತ ತಿಳಿಸಿದೆ. ಅಲ್ಲದೆ ಏನು ಕ್ರಮ ಆಗಿದೆ ಅನ್ನೋದನ್ನು 14 ದಿನಗಳ ಒಳಗೆ ವರದಿ ಕೊಡಬೇಕು ಅಂತ ಮಹಿಳಾ ಆಯೋಗ ತಿಳಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.